ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಕಬಾಬ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು 1 ಅವರಲ್ಲಿ ಹೇಗಾಗುತ್ತೆ ಅಂತ ನೋಡೋಣ. ಮತ್ತು ಆದಷ್ಟು ಇಂಗ್ರೀಡಿಯೆಂಟ್ಸ್ನ ತೆಗೆದಿಟ್ಕೊಂಡಿದ್ದೀನಿ ಮತ್ತು ವೆಜಿಟೇಬಲ್ಸ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಮಶ್ರೂಮ್ ದೊನ್ನೆ ಬಿರಿಯಾನಿ. ಸೊ ಮಶ್ರೂಮ್ ದೊನ್ನೆ ಬಿರಿಯಾನಿಗೆ ಫಸ್ಟು ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಮಸಾಲೆ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಫಸ್ಟು ಆಯಿಲ್ ಹಾಕೋತೀನಿ. ನಾನು ಯೂಸ್ ಮಾಡೋದು ಕೊಕೊನೆಟ್ ಆಯಿಲ್. 1 ಏಲಕ್ಕಿ, ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ, ಆಮೇಲೆ ಮೆಣಸು, 2 ಲವಂಗ, 1 ಸ್ಟಾರ್ ಹೂವು, ಆಮೇಲೆ ಚಕ್ಕೆ. ಸೊ ಇಷ್ಟನ್ನು ಹುರ್ಕೊಂಡು ಅದರ ಜೊತೆಗೆ ಈ ದೊನ್ನೆ ಬಿರಿಯಾನಿ ಮಾಡ್ತಿರೋದ್ರಿಂದ ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು. ಸೊ ದೊನ್ನೆ ಬಿರಿಯಾನಿ ಗ್ರೀನ್ ಇರುತ್ತಲ್ವ, ಗ್ರೀನ್ ಇರೋದ್ರಿಂದ ನಾವು ಟೊಮೆಟೊ ಯೂಸ್ ಮಾಡೋದ್ರಿಂದ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ಟೇಸ್ಟು ಚೆನ್ನಾಗಿರಲ್ಲ ಟೊಮೆಟೊ ಯೂಸ್ ಮಾಡೋದು ಚಿಲ್ಲಿ ಬಿರಿಯಾನಿಗೆ. ಸೊ ಇದನ್ನೆಲ್ಲ ಸ್ವಲ್ಪ ಹುರ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಅದಾದಮೇಲೆ ಬಿರಿಯಾನಿ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ರೋಸ್ಟ್ ಆದರೆ ಸಾಕು. ಸೊ ಹುರಿದಿರೋ ಮಸಾಲೆ ಎಲ್ಲ ಆರಿದೆ. ಇದನ್ನೀಗ ಗ್ರೈಂಡ್ ಮಾಡ್ಕೊಳ್ಬೇಕು. ಸೊ ಜಾರಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ, ಯಾಕೆ ಅಂದರೆ ನಾನು ಆಲ್ರೆಡಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಶುಂಠಿ ಬೆಳ್ಳುಳ್ಳಿನ. ಅದನ್ನು ಇದಕ್ಕೆ ಹಾಕೋತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಡ್ ಮಾಡಿದ್ದೀನಿ. ಸೊ ಗ್ರೈಂಡ್ ಮಾಡೋಣ. ಮಸಾಲೆ ಎಲ್ಲ ತುಂಬ ಮಸಾಲೆ ಗ್ರೈಂಡ್ ಆಯಿತು. ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಮತ್ತು ಬಿರಿಯಾನಿಗೆ ಏನೇನು ಹಾಕ್ಕೊತೀವೋ ಎಲ್ಲನೂ ಹಾಕ್ಕೊಬೇಕು. ಇದನ್ನೆಲ್ಲ ಉರಿಯೋಕ್ಕೂ ಹಾಕ್ಕೊಂಡಿರ್ತೀವಿ, ಆದರೂ ಇದಕ್ಕೆ ಹಾಕ್ಕೋಬೇಕು. ಯಾಕೆಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮಸಾಲೆ ಈ ಥರ ಎಣ್ಣೆ ಇದಾದಾಗ ಅದ್ರದ್ದು ಅರೋಮಾ ಚೆನ್ನಾಗಿರುತ್ತೆ. ಸೊ ಇದು ಜೀರಿಗೆ, ಸ್ವಲ್ಪ ಸೋಂಪು, ಆಮೇಲೆ ಕಲ್ಲು. ಸೊ ಇದು ಬಿರಿಯಾನಿಗೆ ತುಂಬ ಟೇಸ್ಟ್ ಕೊಡುತ್ತೆ. ಇದನ್ನು ಜಾಸ್ತಿ ಯೂಸ್ ಮಾಡಬಾರ್ದು, ತುಂಬ ಘಾಟ ಇರುತ್ತೆ. ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು. ಸೊ ಜಾಪತ್ರೆ ಹೂವು. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಫ್ರೈ ಮಾಡೋಣ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋವಂಥ ರೆಸಿಪಿ ಇದು. ಆಮೇಲೆ ಈರುಳ್ಳಿ ಹಾಕೋದು, ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಶ್ರೂಮ್ನ ಫಸ್ಟೇ ಹಾಕ್ಬಿಟ್ರೆ ಫುಲ್ ಬಾಡೋಗ್ಬಿಡುತ್ತೆ, ಅಂದರೆ ತುಂಬ ಸಣ್ಣದಾಗ್ಬಿಡುತ್ತೆ. ಸೊ ಮಸಾಲೆನ ಹಾಕಿ ಮಸಾಲೆಯಿಂದ ಎಣ್ಣೆ ಬಿಟ್ಟ ಮೇಲೆ ಮಶ್ರೂಮ್ನ ಹಾಕಿ ಅಕ್ಕಿ ಹಾಕ್ಬೇಕು. ಆನಿಯನ್ ಡ್ರೈ ಆಗಿದೆ, ರುಬ್ಬಿರೋ ಮಸಾಲೆ ಹಾಕೊಳ್ಳೋಣ. ಸೊ ಈ ಮಸಾಲೆ ಫುಲ್ ರೋಸ್ಟ್ ಆಗಿ, ಇವಾಗ ಹೇಗೆ ಕಾಣಿಸ್ಬೋದು, ಎಣ್ಣೆ ಇಲ್ಲ ಅನ್ನೋ ಥರ ಕಾಣಿಸ್ತಿದೆ ಅಲ್ವಾ. ಸೊ ಇದು ಫುಲ್ ರೋಸ್ಟ್ ಆಗಿ ಎಣ್ಣೆ ಸಪ್ರೇಟ್, ಮಸಾಲೆ ಸಪ್ರೇಟ್ ಆಗುತ್ತೆ. ಸೊ ಇದನ್ನು ರೋಸ್ಟ್ ಆಗಕ್ಕೆ ಬಿಡೋಣ. ಇನ್ನೊಂದು ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ, ಕಬಾಬ್ ಒಂದು ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ. ಅದೆಷ್ಟು ಬೇಗ ಆಗುತ್ತೆ ಅಂದರೆ, ನೀವು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ನೀವು ರೆಡಿ ಮಾಡಿಕೊಂಡು ಹಾಕ್ಬೋದು. ಸೊ ಮೀನ್ಮೇಲೆ ಮಸಾಲೆ ಬೇಯೋಷ್ಟರಲ್ಲಿ ನಾನು ಮಶ್ರೂಮ್ ಕಬಾಬ್ ರೆಡಿ ಮಾಡ್ಕೋತೀನಿ. 1 ಸ್ಪೂನ್ ಖಾರ ಪುಡಿ, ಕಬಾಬ್ ಮಸಾಲ, ಇದು ಹೋಮ್ ಮೇಡ್. ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿದ್ದೀನಿ ಇದ್ರ ಬಗ್ಗೆ. ಸಾಲ್ಟು ಬೇಸ್ಡ್ ಆನ್ ಮಶ್ರೂಮು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಕರ್ಡ್. ಸೊ ಇಷ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ಎಣ್ಣೆಗೆ ಬಿಡಬೇಕಾದ್ರೆ ಮಶ್ರೂಮ್ ಹಾಕೋಬೇಕು. ಮುಂಚೆನೇ ಮಶ್ರೂಮ್ ಹಾಕೊಂಡ್ರೆ ಫುಲ್ ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ಅದನ್ನ ಬೈಂಡ್ ಮಾಡೋಕ್ಕೂ ಆಗಲ್ಲ. ಅಕ್ಕಿ ಹಿಟ್ಟು ಕ್ರಿಸ್ಪಿನೆಸ್ಗೋಸ್ಕರ. ಸೊ ಇಷ್ಟನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು.
ಲಾಸ್ಟಲ್ಲಿ ಮಶ್ರೂಮ್ ಹಾಕೋಬೇಕು ಎಣ್ಣೆಗೆ ಬಿಡಬೇಕಾದ್ರೆ. ಸೊ ರೆಡಿ. ಸೊ ಇದಕ್ಕೆ ಲಾಸ್ಟಲ್ಲಿ ಮಶ್ರೂಮ್ ಆ್ಯಡ್ ಮಾಡ್ಕೊಳ್ಳೋಣ ಎಣ್ಣೆಗೆ ಬಿಡಬೇಕಾದ್ರೆ. ನೋಡ್ಬೋದು ಮಸಾಲೆ ಬೇರೆ ಎಣ್ಣೆ ಬೇರೆ ಆಗಿದೆ. ಇವಾಗ ನಾವು ಮಶ್ರೂಮ್ ಹಾಕೋಬೋದು. ಸೊ ಇದಕ್ಕೆ ಮಶ್ರೂಮ್ ಆ್ಯಡ್ ಮಾಡ್ತಿದ್ದೀನಿ. ಮಶ್ರೂಮ್ನ ಜಾಸ್ತಿ ಪೀಸ್ ಮಾಡಿಲ್ಲ, ಅಂದರೆ ತುಂಬ ಸಣ್ಣದಾಗೆಲ್ಲ ಪೀಸ್ ಮಾಡಿಲ್ಲ, ಯಾಕೆಂದರೆ ಅದು ಈಗ ಕರ್ಗೋಗ್ಬಿಡ್ತದೆ ಈಗ. ಆ್ಯಂಡ್ ಮಶ್ರೂಮ್ನ ಲಾಸ್ಟಲ್ಲಿ ಹಾಕೋದು, ನೀರು ಹಾಕಿದ್ಮೇಲೆ ಹಾಕೋದು ನನಗೆ ಇಷ್ಟ ಆಗಲ್ಲ, ಯಾಕೆಂದರೆ ಅದಕ್ಕೆ ಮಸಾಲೆ ನಿಂತಿರಲ್ಲ. ಸೊ ಒಂದು ಸ್ವಲ್ಪ ಲೈಟ್ ರೋಸ್ಟ್ ಮಾಡಿದ್ರೆ ಮಶ್ರೂಮ್ ಫ್ಲೇವರು ಮಸಾಲೆದು ಇರುತ್ತೆ, ಮಸಾಲೆಗೂ ಮಶ್ರೂಮ್ ಫ್ಲೇವರ್ ಇರ್ತದೆ. ನೋಡ್ಬೋದು, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಇವಾಗ ಇದಕ್ಕೆ ರೈಸ್ ಹಾಕ್ಬಿಟ್ಟು ನೀರು ಹಾಕಿದ್ರೆ ಬಿರಿಯಾನಿ ಒಂದು ಸ್ಟೇಜಿಗೆ ಬಂದು ಆಮೇಲೆ ಕುದಿಯೋಕೆ ಇರಬೇಕು. ಒಂದು ಹಾಕಿಲ್ಲ, ಅದೊಂದು ಹಾಕ್ಬಿಡೋಣ. ಸಾಲ್ಟ್ ಸ್ವಲ್ಪ ಹಾಕೋತಾ ಇದ್ದೀನಿ. ಲಾಸ್ಟಲ್ಲಿ ರುಚಿ ನೋಡಿಬಿಟ್ಟು ನಾವು ಹಾಕ್ಕೊಂಡ್ರೆ ಆಗುತ್ತೆ. ಸೊ ರೈಸ್ ಆ್ಯಡ್ ಮಾಡೋಣ. ರೈಸ್ ನೋಡ್ಬೋದು, ಇಬ್ಬರಿಗೆ ಬರೀ ಹಾಫ್ ಕಪ್ ಇದೆ, ಹಾಫ್ ಅಲ್ಲ 1/4 ಕಪ್ ಇದೆ. ಸೊ ನಾನಿಷ್ಟು ಮಸಾಲೆ ಹಾಕಿರೋದೆಲ್ಲ ಬರೀ 1/4 ಕಪ್ಗೆ. ನಿಮಗೆ ಬೇಕಂದರೆ ನೀವು ಎಷ್ಟು ಕಪ್ ಹಾಕ್ಕೋತೀರೋ ಅದ್ರ ತಕ್ಕನಂಗೆ ಕ್ವಾಂಟಿಟಿ ಹೆಚ್ಚು ಮಾಡ್ಬೋದು. ಸೊ ನೀರು ಹಾಕ್ಬಿಡೋಣ. ಸೊ 1/4 ಕಪ್ಗೆ 1.5 ಕಪ್ ನೀರು ಹಾಕ್ತೀನಿ. ಸೊ 1.5 ಕಪ್ ನೀರು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಮೊಸರು, ಸೊ ನನಗೆ ಯೂಶ್ವಲಿ ಕುಕ್ಕರಲ್ಲಿ ಬಿರಿಯಾನಿ ಮಾಡೋದು ಇಷ್ಟ ಆಗಲ್ಲ. ನಾನು ದೊಡ್ಡ ಪಾತ್ರೆಯಲ್ಲೇ ಮಾಡಬೇಕು, ಅದು ಪ್ರೋಸೆಸ್ನ ನೋಡಿ ಎಂಜಾಯ್ ಮಾಡಬೇಕು. ಅದಕ್ಕೆ ನಾನು ಯಾವಾಗಲೂ ಈ ಥರನೇ ಅಡುಗೆ ಮಾಡ್ತೀನಿ. ಸೊ ಇವಾಗ ಮುಚ್ಚಿಡೋಣ. ಚೆನ್ನಾಗಿ ಕುದ್ದು ಆಮೇಲೆ ದಮ್ಮಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ. ಓಕೆ, ನೋಡಿ 5 ಮಿನಿಟ್ಸ್ ಆದಮೇಲೆ, 5 ಮಿನಿಟ್ಸ್ ಮೇಲೆ ಆಗಿದೆ. ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಆಗಿದೆ. ಸೊ ಇದನ್ನು ದಮ್ ಹಿಡಿಯೋಕೆ ಬಿಡೋಣ. ಸ್ವಲ್ಪ ತಿಳಿಸ್ಬಿಡೋಣ ಲಾಸ್ಟಿಗೆ. ಸೊ ಒಂದೊಂದು ತುಂಬ ಲೋ ಫ್ಲೇಮಲ್ಲಿ ಒಂದು 5 to 4 ಮಿನಿಟ್ಸ್ ಬಿಟ್ಟರೆ ಬಿರಿಯಾನಿ ರೆಡಿ. ಬಿರಿಯಾನಿ ರೆಡಿಯಾಗಿದೆ. ಕಬಾಬ್ ರೆಡಿ ಮಾಡ್ಕೊಬಿಡೋಣ. ಕಲಸಿಟ್ಕೊಂಡಿದ್ವಿ ಮಸಾಲೆ ಎಲ್ಲ. ಸೊ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಆಲ್ರೆಡಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದಾಗಲೇ ಮಶ್ರೂಮ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಸಣ್ಣ ಮಾಡಿಕೊಂಡ್ರೆ ಫ್ರೈ ಆದಮೇಲೆ ಫುಲ್ ಸಣ್ಣ ಆಗಿಬಿಡುತ್ತೆ. ಆಮೇಲೆ ನಾವು ಮುಂಚೆ ಕಲಸಿಟ್ರೆ ಫುಲ್ ನೀರು ಬಿಟ್ಬಿಡುತ್ತೆ. ಸೊ ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇದು ಆಲ್ರೆಡಿ ಹೋಗೇ ಬರ್ತಿದೆ. ಜಸ್ಟ್ ಒಂದು 2 to 3 ಮಿನಿಟ್ಸಲ್ಲಿ ಮಶ್ರೂಮ್ ಕಬಾಬ್ ರೆಡಿ ಆಗಿದೆ. ಇಷ್ಟೇ, ವೆರಿ ಕ್ವಿಕ್ ಆ್ಯಂಡ್ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಇದು. ಇಂಗ್ರೀಡಿಯೆಂಟ್ಸು ಕೂಡ ತುಂಬ ಕಮ್ಮಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಕ್ರಿಸ್ಪಿಯಾಗೂ ಇದೆ. ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ. ಒಂದ್ಸತಿ ಮನೇಲಿ ಟ್ರೈ ಮಾಡಿ, ಸೇಮ್ ಹೇಗೆ ಮಾಡಿದ್ನೋ ಅದೇ ಥರ. ಸೊ ಅವಾಗ ಗೊತ್ತಾಗುತ್ತೆ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂತ. ಮಶ್ರೂಮ್ ಕಬಾಬ್ ಟೇಸ್ಟ್ ಮಾಡೋಣ. ಮಾಡೋಕ್ಕಂತೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಬಂದಿದೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮಶ್ರೂಮ್ ಕಬಾಬ್ ಅಂತೂ ಇನ್ನೂ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸತಿ ಮಶ್ರೂಮ್ ಕಬಾಬ್ ಪಕ್ಕ ಟ್ರೈ ಮಾಡಿ. ಮಶ್ರೂಮ್ ಬಿರಿಯಾನಿಗಿಂತ ಮಶ್ರೂಮ್ ಕಬಾಬ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಹೋಮ್ ಮೇಡ್ ಮಸಾಲ
ಕಬಾಬ್ ಮಸಾಲಾನ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಒಂದ್ಸತಿ ಅದನ್ನು ಮನೆಯಲ್ಲೇ ಟ್ರೈ ಮಾಡಿ ಇದನ್ನು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಂಡೇ ನಾನ್ ವೆಜ್ ತಿನ್ನೋಣ ಅಂದರೆ ಇದು ಕ್ವಿಕ್ ಆ್ಯಂಡ್ ಈಸಿ ಆ್ಯಂಡ್ ವೆರಿ ಟೇಸ್ಟಿ ರೆಸಿಪಿ ಅನ್ಬೋದು. ಒಂದ್ಸತಿ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್.